ಕೂಡ ರಾಜ್ಯಪಾಲರ ನಡೆ ಹೀಗಾದ್ರೆ ನಾವು ಹೇಗೆ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಆಪ್ತ ಸಹಾಯಕರು ಜೊತೆಗೆ ಕಾನೂನು ತಜ್ಞರನ್ನ ಕರೆಸಿ ತಮ್ಮ ಮುಂದಿನ ನಡೆ ಏನಾಗಿರಬೇಕು ಅನ್ನೋದರ ಬಗ್ಗೆ ಪರಾಮರ್ಶೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗಿರುವ ಟೆನ್ಷನ್, ಅವರ ಆಲೋಚನೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಅನ್ನೋ ಭಯ ಸಹಜವಾಗಿ ಇದ್ದೇ ಇದೆ. ಸಿದ್ದರಾಮಯ್ಯನವರ ಪಾಲಿಗೆ ಇದೇ ವಿಚಾರಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ ಇಲ್ವೋ ಅನ್ನೋ ಭಯ. ಇನ್ನು ಇದೇ ಭಯದಲ್ಲಿ ನಾಳೆ ಹಮ್ಮಿಕೊಂಡಿದ್ದ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾ ಪ್ರವಾಸಕ್ಕೆ ಆ ಕಡೆ ಹೋಗೋದು, ಈ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರೆ ಹೇಗಪ್ಪ ಅನ್ನೋ ಆತಂಕ ಇರಬಹುದು ಅಂದಾಜು. ಹೀಗಾಗಿನೇ ನಾಳಿನ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ ಇದೆ. ಕೊಪ್ಪಳ, ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಟಿಪಿಯಲ್ಲಿತ್ತು, ಮುಖ್ಯಮಂತ್ರಿಗಳ ಟ್ರಾವೆಲ್ ಪ್ಲಾನ್ನಲ್ಲಿತ್ತು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ತಮಗಿರುವ ಟೆನ್ಷನ್ ಮಧ್ಯೆ ಸಂಪುಟ ಪುನಾರಚನೆ ಬಗ್ಗೆ ಬೇರೆ ಚರ್ಚೆ ನಡೀತಾ ಇದೆ. ನೆನೆಯಷ್ಟೇ ನಾವು ಗಮನಿಸಿದ್ವಿ, ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಿದ್ರು, ಹೈಕಮಾಂಡ್ನ ಕಡೆಯಿಂದ ಸುರ್ಜೇವಾಲಾ ಅವರು ಬಂದಿದ್ರು. ಇವರ ಸಮ್ಮುಖದಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನ ಬಿತ್ತರ ಮಾಡಿದ್ರು. ಆದರೆ ನೆನೆ ಸಿದ್ದರಾಮಯ್ಯನವರು ಇಲ್ಲ ಸಂಪುಟ ಪುನಾರಚನೆ ಇಲ್ವೇ ಇಲ್ಲ, ನೋ ರೀಶಫಲ್ ಘಂಟಾಘೋಷವಾಗಿ ಹೇಳಿಕೆಯನ್ನ ನೀಡಿಬಿಟ್ರು. ಈಗಲೇ ಸಂಪುಟ ಸರ್ಜರಿ ಮಾಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಇದಕ್ಕೆ ಕಂಪ್ಲೀಟ್ ಆಗಿ ಉಲ್ಟಾ ಅನ್ನೋ ರೀತಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸಚಿವರುಗಳಿಗೆ 2 ತಿಂಗಳ ಗಡುವನ್ನ ನೀಡಿ ಹೋಗಿದ್ದಾರೆ ಹೈಕಮಾಂಡ್ನ ನಾಯಕರು. ರೀಶಫಲ್ನ ಆಲೋಚನೆ ಇಲ್ಲ ಅಂತಂದ್ರೆ ಈ ಗಡುವು ಯಾಕೆ ಕೊಟ್ಟಿದ್ದು? ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಬಂದಿರುವ ಸಚಿವರುಗಳಿಗೆ ಗೇಟ್ ಪಾಸ್ ನೀಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಂಗಂದ್ರೆ ಗೇಟ್ ಪಾಸ್ ಕೊಟ್ಟರೆ ಇನ್ಯಾರನ್ನೋ ಒಳಗೆ ತರಬೇಕು, ಇದಕ್ಕೆ ಅಲ್ವಾ ರೀಶಫಲ್ ಅನ್ನೋದು? ಮುಖ್ಯಮಂತ್ರಿಗಳ ಪ್ರಕಾರ ರೀಶಫಲ್ನ ಆಲೋಚನೆಯೇ ಇಲ್ಲ. ಹೈಕಮಾಂಡ್ ನಾಯಕರು ಮಾತ್ರ 2 ತಿಂಗಳ ಟೈಮ್ ಕೊಟ್ಟು ನೀವು ನೆಟ್ಟ ಕೆಲಸ ಮಾಡಿ, ಇಲ್ಲದೆ ಹೋದರೆ ಆಚೆ ಹೋಗ್ತೀರಿ ಅನ್ನೋ ವಾರ್ನಿಂಗ್. ಮುಖ್ಯಮಂತ್ರಿಗಳಿಗೆ ಪಕ್ಷದ ಹೊರಗೂ ಟೆನ್ಷನ್, ಪಕ್ಷದ ಒಳಗೂ ಟೆನ್ಷನ್ ಅನ್ನೋ ಪರಿಸ್ಥಿತಿ. ರಾಜ್ಯದ ಬೆಳವಣಿಗೆಗಳ ಮಧ್ಯೆ ಇಕ್ಕಟ್ಟಿಗೆ ಸಿಲುಕಾಕೊಂಡ್ರ ಸಿದ್ದರಾಮಯ್ಯನವರು? ಮೇಲ್ನೋಟಕ್ಕಂತೂ ಹಾಗೆ ಗೋಚರಿಸ್ತಾ ಇದೆ. ಇದಲ್ಲದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ರಾಜಭವನದ ಸಮ್ಮುಖದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಶ್ರೀಲಕ್ಷ್ಮಿ, ರಾಜ್ಯಪಾಲರು ವಾಪಸ್ ಎಷ್ಟೊತ್ತಿಗೆ ಬರಬಹುದು ಅನ್ನೋ ಮಾಹಿತಿ ಇದೆಯಾ? ಬಂದ ನಂತರದಲ್ಲಿ ಆಗಬಹುದಾದ ಬೆಳವಣಿಗೆಗಳು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ರಾಜ್ಯಪಾಲರು ದೆಹಲಿಯಲ್ಲಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನು ರಾಜಭವನ ಆಸ್ ಆಫ್ ನಾವು ಕನ್ಫರ್ಮ್ ಮಾಡಿಲ್ಲ, ಸ್ಪೆಕ್ಯುಲೇಷನ್ಸ್ ಇದೆ. ಆದರೆ ಈ ವಿಚಾರದಲ್ಲಿ ಮುಂದೇನಾಗಬಹುದು ಅನ್ನೋ ವಿಚಾರದಲ್ಲಿ ಸ್ಮಿತಾ ನಾವು ನೋಡೋದಾದರೆ, ಮೊದಲನೇದಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು PC ಆಕ್ಟ್ 17A, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 19 ಸೆಕ್ಷನ್ 19, ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ TJ ಅಬ್ರಹಾಂ ಅರ್ಜಿ ಕಾನೂನು ಕ್ರಮಕ್ಕೆ ನೀವು ಅನುಮತಿ ಕೊಡಿ ಅಂತ ರಾಜ್ಯಪಾಲರನ್ನ ಕೇಳುತ್ತೆ. ಇದರಲ್ಲಿ ಕುತೂಹಲ ಇರೋದು, ಈಗ ಕಾನೂನಾತ್ಮಕವಾಗಿ 2 ದೃಷ್ಟಿಯಿಂದ, ಅಂದರೆ ರಾಜ್ಯಪಾಲರು ಅನುಮತಿ ಕೊಡಬಹುದು, ಖಂಡಿತ ಕೊಡಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತು ಇಲ್ಲ ಅದು ರಾಜ್ಯಪಾಲರಿಗೆ ಬರೋದಿಲ್ಲ ಅನ್ನುವಂಥದ್ದು 2 ದೃಷ್ಟಿಯಿಂದ ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪೊನ್ನಣ್ಣ ಹೇಳ್ತಾರೆ ಅದು ಕಾಂಪಿಟೆಂಟ್ ಅಥಾರಿಟಿ ಅನ್ನೋಂಥ ವಿಚಾರ ಬರುತ್ತೆ 17A ವಿಚಾರದಲ್ಲಾದರೆ. ಯಾಕಂತಂದ್ರೆ ಅಲ್ಲಿ ಸ್ಪೀಕರ್ನ ಇನ್ವಾಲ್ವ್ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಕಾಂಪಿಟೆಂಟ್ ಅಥಾರಿಟಿ ಸ್ಪೀಕರ್ ಕೂಡ ಆಗಿದ್ರು ಅಂತ. ಸ್ಪೀಕರ್ ಇನ್ವಾಲ್ವ್ ಆದರೆ ಅದು ರಾಜ್ಯಪಾಲರ ಅಧಿಕಾರವನ್ನೇನು ಮೊಟಕುಗೊಳಿಸೋದಿಲ್ಲ. ಡಿಸ್ಕ್ರಿಷನರಿ ಪವರ್, ಅಲ್ಟಿಮೇಟ್ ಡಿಸ್ಕ್ರಿಷನರಿ, ಅಂತಿಮ ನಿರ್ಧಾರ ಕೈಗೊಳ್ಳುವ ಒಂದು ಪವರ್ ರಾಜ್ಯಪಾಲರಿಗಿರುತ್ತೆ ಅನ್ನೋಂಥದ್ದನ್ನು ಕೂಡ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು 19 ಸೆಕ್ಷನ್ 19 PC ಆಕ್ಟ್, ಅದರ ಪ್ರಕಾರ ನಾವು ನೋಡೋದಾದ್ರೆ ಅದು ಕೂಡ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೇಳುತ್ತೆ. ಅದನ್ನ ಯಾರು ಕೇಳಬೇಕು? ತನಿಖಾ ಸಂಸ್ಥೆಗಳು ಕೇಳಬೇಕು. ನಮಗೆ CM ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಕೊಡಿ ಅಂತ ತನಿಖಾ ಸಂಸ್ಥೆಗಳಿಗೆ ಕೇಳಬೇಕು. ತನಿಖಾ ಸಂಸ್ಥೆಗಳು ಕೇಳೋದಾದ್ರೆ ಅದು ರಾಜ್ಯಪಾಲರಿಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಒಟ್ಟು ಸರ್ಕಾರದ ಮುಖ್ಯಸ್ಥರೇ ರಾಜ್ಯಪಾಲರಾಗಿರೋದ್ರಿಂದ ತನಿಖಾ ಸಂಸ್ಥೆಗೆ, ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಖಂಡಿತವಾಗ್ಲೂ ಸಂಬಂಧಪಟ್ಟ ತನಿಖಾ ಸಂಸ್ಥೆಗೆ ರಾಜ್ಯಪಾಲರು ನಿರ್ದೇಶನ ಕೊಡಲೂಬಹುದು, ಇದನ್ನ ನೀವು ತನಿಖೆ ಮಾಡಿ ಅಂತ. ಸೊ ಅಲ್ಟಿಮೇಟ್ಲಿ ಸಚಿವ ಸಂಪುಟ ಸಲಹೆಯನ್ನಷ್ಟೇ ಕೊಡಬಹುದು. ಸಲಹೆ ಕೊಟ್ಟಿದೆ ಈಗ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕ್ ಬರೋದಿಲ್ಲ ಅಂತ. ಆದ್ರೆ ರಾಜ್ಯಪಾಲರು ಅದನ್ನ ತಿರಸ್ಕರಿಸಬಹುದು ಅಥವಾ ಪುರಸ್ಕರಿಸಬಹುದು. ಆ ಅಂತಿಮ ನಿರ್ಧಾರ ಅವರ ಕೈಯಲ್ಲೇ ಇರತ್ತೆ. ಸೊ ಇನ್ನೊಂದು ಮೇಜರ್ ಅಲಿಗೇಷನ್ ಏನು ಇದರಲ್ಲಿ ಅಂತಂದ್ರೆ,
ಅವರು 2021ರಲ್ಲಿ ಕೇಳಿರ್ತಕ್ಕಂಥದ್ದು 50-50 ಆಧಾರದ ಮೇಲೆ. ಸೊ ಹೀಗೆ ಸಾಕಷ್ಟು ಟೆಕ್ನಿಕಲ್ ಅಂಶಗಳಿದೆ. ಆಸ್ ಆಫ್ ನಾವು ನೋಡೋದಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಶ್ರೀಲಕ್ಷ್ಮಿ ಮಾಹಿತಿಗಾಗಿ. ಕೂಡ ರಾಜ್ಯಪಾಲರ ನಡೆ ಹೀಗಾದ್ರೆ ನಾವು ಹೇಗೆ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಆಪ್ತ ಸಹಾಯಕರು ಜೊತೆಗೆ ಕಾನೂನು ತಜ್ಞರನ್ನ ಕರೆಸಿ ತಮ್ಮ ಮುಂದಿನ ನಡೆ ಏನಾಗಿರಬೇಕು ಅನ್ನೋದರ ಬಗ್ಗೆ ಪರಾಮರ್ಶೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗಿರುವ ಟೆನ್ಷನ್, ಅವರ ಆಲೋಚನೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಅನ್ನೋ ಭಯ ಸಹಜವಾಗಿ ಇದ್ದೇ ಇದೆ. ಸಿದ್ದರಾಮಯ್ಯನವರ ಪಾಲಿಗೆ ಇದೇ ವಿಚಾರಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ ಇಲ್ವೋ ಅನ್ನೋ ಭಯ. ಇನ್ನು ಇದೇ ಭಯದಲ್ಲಿ ನಾಳೆ ಹಮ್ಮಿಕೊಂಡದ್ದ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾ ಪ್ರವಾಸಕ್ಕೆ ಆ ಕಡೆ ಹೋಗೋದು, ಈ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರೆ ಹೇಗಪ್ಪ ಅನ್ನೋ ಆತಂಕ ಇರಬಹುದು ಅಂದಾಜು. ಹೀಗಾಗಿನೇ ನಾಳಿನ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ ಇದೆ. ಕೊಪ್ಪಳ, ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಟಿಪಿಯಲ್ಲಿತ್ತು, ಮುಖ್ಯಮಂತ್ರಿಗಳ ಟ್ರಾವೆಲ್ ಪ್ಲಾನ್ನಲ್ಲಿತ್ತು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ತಮಗಿರುವ ಟೆನ್ಷನ್ ಮಧ್ಯೆ ಸಂಪುಟ ಪುನಾರಚನೆ ಬಗ್ಗೆ ಬೇರೆ ಚರ್ಚೆ ನಡೀತಾ ಇದೆ. ನೆನೆಯಷ್ಟೇ ನಾವು ಗಮನಿಸಿದ್ವಿ, ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಿದ್ರು, ಹೈಕಮಾಂಡ್ನ ಕಡೆಯಿಂದ ಸುರ್ಜೇವಾಲಾ ಅವರು ಬಂದಿದ್ರು. ಇವರ ಸಮ್ಮುಖದಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನ ಬಿತ್ತರ ಮಾಡಿದ್ರು. ಆದರೆ ನೆನೆ ಸಿದ್ದರಾಮಯ್ಯನವರು ಇಲ್ಲ ಸಂಪುಟ ಪುನಾರಚನೆ ಇಲ್ವೇ ಇಲ್ಲ, ನೋ ರೀಶಫಲ್ ಘಂಟಾಘೋಷವಾಗಿ ಹೇಳಿಕೆಯನ್ನ ನೀಡಿಬಿಟ್ರು. ಈಗಲೇ ಸಂಪುಟ ಸರ್ಜರಿ ಮಾಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಇದಕ್ಕೆ ಕಂಪ್ಲೀಟ್ ಆಗಿ ಉಲ್ಟಾ ಅನ್ನೋ ರೀತಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸಚಿವರುಗಳಿಗೆ 2 ತಿಂಗಳ ಗಡುವನ್ನ ನೀಡಿ ಹೋಗಿದ್ದಾರೆ ಹೈಕಮಾಂಡ್ನ ನಾಯಕರು. ರೀಶಫಲ್ನ ಆಲೋಚನೆ ಇಲ್ಲ ಅಂತಂದ್ರೆ ಈ ಗಡುವು ಯಾಕೆ ಕೊಟ್ಟಿದ್ದು? ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಬಂದಿರುವ ಸಚಿವರುಗಳಿಗೆ ಗೇಟ್ ಪಾಸ್ ನೀಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಂಗಂದ್ರೆ ಗೇಟ್ ಪಾಸ್ ಕೊಟ್ಟರೆ ಇನ್ಯಾರನ್ನೋ ಒಳಗೆ ತರಬೇಕು, ಇದಕ್ಕೆ ಅಲ್ವಾ ರೀಶಫಲ್ ಅನ್ನೋದು? ಮುಖ್ಯಮಂತ್ರಿಗಳ ಪ್ರಕಾರ ರೀಶಫಲ್ನ ಆಲೋಚನೆಯೇ ಇಲ್ಲ. ಹೈಕಮಾಂಡ್ ನಾಯಕರು ಮಾತ್ರ 2 ತಿಂಗಳ ಟೈಮ್ ಕೊಟ್ಟು ನೀವು ನೆಟ್ಟ ಕೆಲಸ ಮಾಡಿ, ಇಲ್ಲದೆ ಹೋದರೆ ಆಚೆ ಹೋಗ್ತೀರಿ ಅನ್ನೋ ವಾರ್ನಿಂಗ್. ಮುಖ್ಯಮಂತ್ರಿಗಳಿಗೆ ಪಕ್ಷದ ಹೊರಗೂ ಟೆನ್ಷನ್, ಪಕ್ಷದ ಒಳಗೂ ಟೆನ್ಷನ್ ಅನ್ನೋ ಪರಿಸ್ಥಿತಿ. ರಾಜ್ಯದ ಬೆಳವಣಿಗೆಗಳ ಮಧ್ಯೆ ಇಕ್ಕಟ್ಟಿಗೆ ಸಿಲುಕಾಕೊಂಡ್ರ ಸಿದ್ದರಾಮಯ್ಯನವರು? ಮೇಲ್ನೋಟಕ್ಕಂತೂ ಹಾಗೆ ಗೋಚರಿಸ್ತಾ ಇದೆ. ಇದಲ್ಲದ್ರೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ರಾಜಭವನದ ಸಮ್ಮುಖದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಶ್ರೀಲಕ್ಷ್ಮಿ, ರಾಜ್ಯಪಾಲರು ವಾಪಸ್ ಎಷ್ಟೊತ್ತಿಗೆ ಬರಬಹುದು ಅನ್ನೋ ಮಾಹಿತಿ ಇದೆಯಾ? ಬಂದ ನಂತರದಲ್ಲಿ ಆಗಬಹುದಾದ ಬೆಳವಣಿಗೆಗಳು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ರಾಜ್ಯಪಾಲರು ದೆಹಲಿಯಲ್ಲಿ ಇದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ರಾಜಭವನ ಆಸ್ ಆಫ್ ನಾವು ಕನ್ಫರ್ಮ್ ಮಾಡಿಲ್ಲ, ಸ್ಪೆಕ್ಯುಲೇಷನ್ಸ್ ಇದೆ. ಆದರೆ ಈ ವಿಚಾರದಲ್ಲಿ ಮುಂದೇನಾಗಬಹುದು ಅನ್ನೋ ವಿಚಾರದಲ್ಲಿ ಸ್ಮಿತಾ ನಾವು ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು PC ಆಕ್ಟ್ 17A ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 19 ಸೆಕ್ಷನ್ 19 ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ TJ ಅಬ್ರಹಾಂ ಅರ್ಜಿ ಕಾನೂನು ಕ್ರಮಕ್ಕೆ ನೀವು ಅನುಮತಿ ಕೊಡಿ ಅಂತ ರಾಜ್ಯಪಾಲರನ್ನ ಕೇಳುತ್ತೆ. ಇದರಲ್ಲಿ ಕುತೂಹಲ ಇರೋದು, ಈಗ ಕಾನೂನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ, ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಡಬಹುದು, ಖಂಡಿತ ಕೊಡಕ್ ಬರುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತು ಇಲ್ಲ ಅದು ರಾಜ್ಯಪಾಲರಿಗೆ ಬರೋದಿಲ್ಲ ಅನ್ನುವಂಥದ್ದು ಎರಡೂ ದೃಷ್ಟಿಯಿಂದ ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪೊನ್ನಣ್ಣ ಹೇಳ್ತಾರೆ ಅದು ಕಾಂಪಿಟೆಂಟ್ ಅಥಾರಿಟಿ ಅನ್ನೋಂಥ ವಿಚಾರ ಬರುತ್ತೆ 17A ವಿಚಾರದಲ್ಲಾದ್ರೆ. ಯಾಕಂತಂದ್ರೆ ಅಲ್ಲಿ ಸ್ಪೀಕರ್ನ ಇನ್ವಾಲ್ವ್ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಕಾಂಪಿಟೆಂಟ್ ಅಥಾರಿಟಿ ಸ್ಪೀಕರ್ ಕೂಡ ಆಗಿದ್ರು ಅಂತ. ಸ್ಪೀಕರ್ ಇನ್ವಾಲ್ವ್ ಆದರೆ ಅದು ರಾಜ್ಯಪಾಲರ ಅಧಿಕಾರವನ್ನೇನು ಮೊಟಕುಗೊಳಿಸೋದಿಲ್ಲ. ಡಿಸ್ಕ್ರಿಷನರಿ ಪವರ್, ಅಲ್ಟಿಮೇಟ್ ಡಿಸ್ಕ್ರಿಷನರಿ, ಅಂತಿಮ ನಿರ್ಧಾರ ಕೈಗೊಳ್ಳುವ ಒಂದು ಪವರ್ ರಾಜ್ಯಪಾಲರಿಗಿರುತ್ತೆ ಅನ್ನೋಂಥದ್ದನ್ನು ಕೂಡ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಸೆಕ್ಷನ್ 19 PC ಆಕ್ಟ್ ಅದರ ಪ್ರಕಾರ ನಾವು ನೋಡೋದಾದ್ರೆ ಅದು ಕೂಡ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೇಳುತ್ತೆ. ಅದನ್ನ ಯಾರು ಕೇಳಬೇಕು? ತನಿಖಾ ಸಂಸ್ಥೆಗಳು ಕೇಳಬೇಕು. ನಮಗೆ CM ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋಕೆ ಅವಕಾಶ ಕೊಡಿ ಅಂತ ತನಿಖಾ ಸಂಸ್ಥೆಗಳು ಕೇಳಬೇಕು. ತನಿಖಾ ಸಂಸ್ಥೆಗಳು ಕೇಳೋದಾದ್ರೆ ಅದು ರಾಜ್ಯಪಾಲರಿಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಒಟ್ಟು ಸರ್ಕಾರದ ಮುಖ್ಯಸ್ಥರೇ ರಾಜ್ಯಪಾಲರಾಗಿರೋದ್ರಿಂದ ತನಿಖಾ ಸಂಸ್ಥೆಗೆ, ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಖಂಡಿತವಾಗ್ಲೂ ಸಂಬಂಧಪಟ್ಟ ತನಿಖಾ ಸಂಸ್ಥೆಗೆ ರಾಜ್ಯಪಾಲರು ನಿರ್ದೇಶನ ಕೊಡಲೂಬಹುದು, ಇದನ್ನ ನೀವು ತನಿಖೆ ಮಾಡಿ ಅಂತ. ಸೊ ಅಲ್ಟಿಮೇಟ್ಲಿ
ಸಚಿವ ಸಂಪುಟ ಸಲಹೆಯನ್ನಷ್ಟೇ ಕೊಡಬಹುದು. ಸಲಹೆ ಕೊಟ್ಟಿದೆ ಈಗ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕ್ ಬರೋದಿಲ್ಲ ಅಂತ. ಆದ್ರೆ ರಾಜ್ಯಪಾಲರು ಅದನ್ನ ತಿರಸ್ಕರಿಸಬಹುದು ಅಥವಾ ಪುರಸ್ಕರಿಸಬಹುದು. ಆ ಅಂತಿಮ ನಿರ್ಧಾರ ಅವರ ಕೈಯಲ್ಲೇ ಇರತ್ತೆ. ಸೊ ಇನ್ನೊಂದು ಮೇಜರ್ ಅಲಿಗೇಷನ್ ಏನು ಇದರಲ್ಲಿ ಅಂತಂದ್ರೆ ಅವರು 2021ರಲ್ಲಿ ಕೇಳಿರ್ತಕ್ಕಂಥದ್ದು 50-50 ಆಧಾರದ ಮೇಲೆ. ಸೊ ಹೀಗೆ ಸಾಕಷ್ಟು ಟೆಕ್ನಿಕಲ್ ಅಂಶಗಳಿದೆ. ಆಸ್ ಆಫ್ ನಾವು ನೋಡೋದಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಶ್ರೀಲಕ್ಷ್ಮಿ ಮಾಹಿತಿಗಾಗಿ. ಕೂಡ ರಾಜ್ಯಪಾಲರ ನಡೆ ಹೀಗಾದ್ರೆ ನಾವು ಹೇಗೆ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಸಾರಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಆಪ್ತ ಸಹಾಯಕರು ಜೊತೆಗೆ ಕಾನೂನು ತಜ್ಞರನ್ನ ಕರೆಸಿ ತಮ್ಮ ಮುಂದಿನ ನಡೆ ಏನಾಗಿರಬೇಕು ಅನ್ನೋದರ ಬಗ್ಗೆ ಪರಾಮರ್ಶೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗಿರುವ ಟೆನ್ಷನ್, ಅವರ ಆಲೋಚನೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಅನ್ನೋ ಭಯ ಸಹಜವಾಗಿ ಇದ್ದೇ ಇದೆ. ಸಿದ್ದರಾಮಯ್ಯನವರ ಪಾಲಿಗೆ ಇದೇ ವಿಚಾರಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ ಇಲ್ವೋ ಅನ್ನೋ ಭಯ. ಇನ್ನು ಇದೇ ಭಯದಲ್ಲಿ ನಾಳೆ ಹಮ್ಮಿಕೊಂಡಿದ್ದ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾ ಪ್ರವಾಸಕ್ಕೆ ಆ ಕಡೆ ಹೋಗೋದು, ಈ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರೆ ಹೇಗಪ್ಪ ಅನ್ನೋ ಆತಂಕ ಇರಬಹುದು ಅಂದಾಜು. ಹೀಗಾಗಿನೇ ನಾಳಿನ ಜಿಲ್ಲಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಮಾಹಿತಿ ಇದೆ. ಕೊಪ್ಪಳ, ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಟಿಪಿಯಲ್ಲಿತ್ತು, ಮುಖ್ಯಮಂತ್ರಿಗಳ ಟ್ರಾವೆಲ್ ಪ್ಲಾನ್ನಲ್ಲಿತ್ತು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ತಮಗಿರುವ ಟೆನ್ಷನ್ ಮಧ್ಯೆ ಸಂಪುಟ ಪುನಾರಚನೆ ಬಗ್ಗೆ ಬೇರೆ ಚರ್ಚೆ ನಡೀತಾ ಇದೆ. ನೆನೆಯಷ್ಟೇ ನಾವು ಗಮನಿಸಿದ್ವಿ, ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಿದ್ರು, ಹೈಕಮಾಂಡ್ನ ಕಡೆಯಿಂದ ಸುರ್ಜೇವಾಲಾ ಅವರು ಬಂದಿದ್ರು. ಇವರ ಸಮ್ಮುಖದಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನ ಬಿತ್ತರ ಮಾಡಿದ್ರು. ಆದರೆ ನೆನೆ ಸಿದ್ದರಾಮಯ್ಯನವರು ಇಲ್ಲ ಸಂಪುಟ ಪುನಾರಚನೆ ಇಲ್ವೇ ಇಲ್ಲ, ನೋ ರೀಶಫಲ್ ಘಂಟಾಘೋಷವಾಗಿ ಹೇಳಿಕೆಯನ್ನ ನೀಡಿಬಿಟ್ರು. ಈಗಲೇ ಸಂಪುಟ ಸರ್ಜರಿ ಮಾಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಇದಕ್ಕೆ ಕಂಪ್ಲೀಟ್ ಆಗಿ ಉಲ್ಟಾ ಅನ್ನೋ ರೀತಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸಚಿವರುಗಳಿಗೆ 2 ತಿಂಗಳ ಗಡುವನ್ನ ನೀಡಿ ಹೋಗಿದ್ದಾರೆ ಹೈಕಮಾಂಡ್ನ ನಾಯಕರು. ರೀಶಫಲ್ನ ಆಲೋಚನೆ ಇಲ್ಲ ಅಂತಂದ್ರೆ ಈ ಗಡುವು ಯಾಕೆ ಕೊಟ್ಟಿದ್ದು? ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಬಂದಿರುವ ಸಚಿವರುಗಳಿಗೆ ಗೇಟ್ ಪಾಸ್ ನೀಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಂಗಂದ್ರೆ ಗೇಟ್ ಪಾಸ್ ಕೊಟ್ಟರೆ ಇನ್ಯಾರನ್ನೋ ಒಳಗೆ ತರಬೇಕು, ಇದಕ್ಕೆ ಅಲ್ವಾ ರೀಶಫಲ್ ಅನ್ನೋದು? ಮುಖ್ಯಮಂತ್ರಿಗಳ ಪ್ರಕಾರ ರೀಶಫಲ್ನ ಆಲೋಚನೆಯೇ ಇಲ್ಲ. ಹೈಕಮಾಂಡ್ ನಾಯಕರು ಮಾತ್ರ 2 ತಿಂಗಳ ಟೈಮ್ ಕೊಟ್ಟು ನೀವು ನೆಟ್ಟ ಕೆಲಸ ಮಾಡಿ, ಇಲ್ಲದೆ ಹೋದರೆ ಆಚೆ ಹೋಗ್ತೀರಿ ಅನ್ನೋ ವಾರ್ನಿಂಗ್. ಮುಖ್ಯಮಂತ್ರಿಗಳಿಗೆ ಪಕ್ಷದ ಹೊರಗೂ ಟೆನ್ಷನ್, ಪಕ್ಷದ ಒಳಗೂ ಟೆನ್ಷನ್ ಅನ್ನೋ ಪರಿಸ್ಥಿತಿ. ರಾಜ್ಯದ ಬೆಳವಣಿಗೆಗಳ ಮಧ್ಯೆ ಇಕ್ಕಟ್ಟಿಗೆ ಸಿಲುಕಾಕೊಂಡ್ರ ಸಿದ್ದರಾಮಯ್ಯನವರು ಮೇಲ್ನೋಟಕ್ಕಂತೂ ಹಾಗೆ ಗೋಚರಿಸ್ತಾ ಇದೆ. ಇದಲ್ಲದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ರಾಜಭವನದ ಸಮ್ಮುಖದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಶ್ರೀಲಕ್ಷ್ಮಿ, ರಾಜ್ಯಪಾಲರು ವಾಪಸ್ ಎಷ್ಟೊತ್ತಿಗೆ ಬರಬಹುದು ಅನ್ನೋ ಮಾಹಿತಿ ಇದೆಯಾ? ಬಂದ ನಂತರದಲ್ಲಿ ಆಗಬಹುದಾದ ಬೆಳವಣಿಗೆಗಳು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ರಾಜ್ಯಪಾಲರು ದೆಹಲಿಯಲ್ಲಿ ಇದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ರಾಜಭವನ ಆಸ್ ಆಫ್ ನಾವು ಕನ್ಫರ್ಮ್ ಮಾಡಿಲ್ಲ, ಸ್ಪೆಕ್ಯುಲೇಷನ್ಸ್ ಇದೆ. ಆದರೆ ಈ ವಿಚಾರದಲ್ಲಿ ಮುಂದೇನಾಗಬಹುದು ಅನ್ನೋ ವಿಚಾರದಲ್ಲಿ ಸ್ಮಿತಾ ನಾವು ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು PC ಆಕ್ಟ್ 17A, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 19 ಸೆಕ್ಷನ್ 19, ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ TJ ಅಬ್ರಹಾಂ ಅರ್ಜಿ ಕಾನೂನು ಕ್ರಮಕ್ಕೆ ನೀವು ಅನುಮತಿ ಕೊಡಿ ಅಂತ ರಾಜ್ಯಪಾಲರನ್ನ ಕೇಳುತ್ತೆ. ಇದರಲ್ಲಿ ಕುತೂಹಲ ಇರೋದು, ಈಗ ಕಾನೂನಾತ್ಮಕವಾಗಿ 2 ದೃಷ್ಟಿಯಿಂದ, ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಡಬಹುದು, ಖಂಡಿತ ಕೊಡಕ್ ಬರುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತು ಇಲ್ಲ ಅದು ರಾಜ್ಯಪಾಲರಿಗೆ ಬರೋದಿಲ್ಲ ಅನ್ನುವಂಥದ್ದು 2 ದೃಷ್ಟಿಯಿಂದ ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪೊನ್ನಣ್ಣ ಹೇಳ್ತಾರೆ ಅದು ಕಾಂಪಿಟೆಂಟ್ ಅಥಾರಿಟಿ ಅನ್ನೋಂಥ ವಿಚಾರ ಬರುತ್ತೆ 17A ವಿಚಾರದಲ್ಲಾದ್ರೆ. ಯಾಕಂತಂದ್ರೆ ಅಲ್ಲಿ ಸ್ಪೀಕರ್ನ ಇನ್ವಾಲ್ವ್ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದಾಗ ಕಾಂಪಿಟೆಂಟ್ ಅಥಾರಿಟಿ ಸ್ಪೀಕರ್ ಕೂಡ ಆಗಿದ್ರು ಅಂತ. ಸ್ಪೀಕರ್ ಇನ್ವಾಲ್ವ್ ಆದರೆ ಅದು ರಾಜ್ಯಪಾಲರ ಅಧಿಕಾರವನ್ನೇನು ಮೊಟಕುಗೊಳಿಸೋದಿಲ್ಲ. ಡಿಸ್ಕ್ರಿಷನರಿ ಪವರ್, ಅಲ್ಟಿಮೇಟ್ ಡಿಸ್ಕ್ರಿಷನರಿ, ಅಂತಿಮ ನಿರ್ಧಾರ ಕೈಗೊಳ್ಳುವ ಒಂದು ಪವರ್ ರಾಜ್ಯಪಾಲರಿಗಿರುತ್ತೆ ಅನ್ನೋಂಥದ್ದನ್ನು ಕೂಡ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಸೆಕ್ಷನ್ 19 PC ಆಕ್ಟ್ ಅದರ ಪ್ರಕಾರ ನಾವು ನೋಡೋದಾದ್ರೆ ಅದು ಕೂಡ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೇಳುತ್ತೆ. ಅದನ್ನ ಯಾರು ಕೇಳಬೇಕು?
ತನಿಖಾ ಸಂಸ್ಥೆಗಳಿಗೆ ಕೇಳಬೇಕು, ನಮಗೆ ಸಿಎಂ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಕೊಡಿ ಅಂತ ತನಿಖಾ ಸಂಸ್ಥೆಗಳಿಗೆ ಕೇಳಬೇಕು. ತನಿಖಾ ಸಂಸ್ಥೆಗಳು ಕೇಳೋದಾದ್ರೆ ಅದು ರಾಜ್ಯಪಾಲರಿಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಒಟ್ಟು ಸರ್ಕಾರದ ಮುಖ್ಯಸ್ಥರೇ ರಾಜ್ಯಪಾಲರಾಗಿರೋದ್ರಿಂದ ಆ ತನಿಖಾ ಸಂಸ್ಥೆಗೆ, ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಖಂಡಿತವಾಗ್ಲೂ ಸಂಬಂಧಪಟ್ಟ ತನಿಖಾ ಸಂಸ್ಥೆಗೆ ರಾಜ್ಯಪಾಲರು ನಿರ್ದೇಶನ ಕೊಡಲೂಬಹುದು, ಇದನ್ನ ನೀವು ತನಿಖೆ ಮಾಡಿ ಅಂತ. ಸೊ ಅಲ್ಟಿಮೇಟ್ಲಿ ಸಚಿವ ಸಂಪುಟ ಸಲಹೆಯನ್ನಷ್ಟೇ ಕೊಡಬಹುದು. ಸಲಹೆ ಕೊಟ್ಟಿದೆ ಈಗ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕ್ ಬರೋದಿಲ್ಲ ಅಂತ. ಆದ್ರೆ ರಾಜ್ಯಪಾಲರು ಅದನ್ನ ತಿರಸ್ಕರಿಸಬಹುದು ಅಥವಾ ಪುರಸ್ಕರಿಸಬಹುದು. ಆ ಅಂತಿಮ ನಿರ್ಧಾರ ಅವರ ಕೈಯಲ್ಲೇ ಇರತ್ತೆ. ಸೊ ಇನ್ನೊಂದು ಮೇಜರ್ ಅಲಿಗೇಷನ್ ಏನು ಇದರಲ್ಲಿ ಅಂತಂದ್ರೆ, ಅವರು 2021ರಲ್ಲಿ ಕೇಳಿರ್ತಕ್ಕಂಥದ್ದು 50-50 ಆಧಾರದ ಮೇಲೆ. ಸೊ ಹೀಗೆ ಸಾಕಷ್ಟು ಟೆಕ್ನಿಕಲ್ ಅಂಶಗಳಿದೆ. ಆಸ್ ಆಫ್ ನಾವು ನೋಡೋದಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ. ರೈಟ್, ಧನ್ಯವಾದ ಶ್ರೀಲಕ್ಷ್ಮಿ ಮಾಹಿತಿಗಾಗಿ.